ಧಾರವಾಡ ನಗರ ಕಮಿಷನರೇಟ್ ವ್ಯಾಪ್ತಿಯಲ್ಲಿರುವಂತಹ ಓಲ್ಡ್ ಹುಬ್ಳಿ ಪೊಲೀಸ್ ಠಾಣಾ ಸರಹದ್ದಿನಲ್ಲಿ ಒಂದು ಘಟನೆ ನಡೆದಿದೆ. ಆ ಘಟನೆಯಲ್ಲಿ 14 ವರ್ಷದ ಒಂದು ಹುಡುಗ ಅವನಿಗೆ ಹಲ್ಲೆ ಮಾಡಿರುವಂಥದ್ದು ಕಂಡು ಬಂದಿದೆ. ಯಾವುದೇ ಗಂಭೀರ ರಕ್ತಗಾಯಗಳಾಗಲಿ ಆಯುಧಗಳು ಉಪಯೋಗಿಸಿರೋದಾಗಿಲ್ಲ, ಬಟ್ ಫಿಸಿಕಲಿ ಅಸಾಲ್ಟ್ ಮಾಡಿರುವಂಥದ್ದಾಗಿದೆ. ಇದರಲ್ಲಿ 14 ವರ್ಷದ ಹುಡುಗಿನ ಇಷ್ಟಪಡ್ತಿದ್ದಾನೆ, ಮತ್ತು ಜೊತೆಗೆ ಓಡಾಡ್ತಾನೆ, ಚಾಕ್ಲೇಟ್ ಕೊಡ್ತಾನೆ, ಯಾವಾಗ ಒಂದು ಸರಿ ಜೊತೆಗೆ ಮಾತಾಡ್ತಾನೆ ಅನ್ನೋ ಕಾರಣಕ್ಕೆ ಆ ಹುಡುಗಿಗೆ ಇಷ್ಟಪಡ್ತೀನಿ ಅನ್ನೋಂಥ ಒಬ್ಬ ಹುಡುಗ, ಅವನು ಕೂಡ ಅಪ್ರಾಪ್ತ, ಅವನ ಜೊತೆಗೆ 4 ಜನ ಹುಡುಗರು ಸೇರ್ಕೊಂಡು ಒಟ್ಟು 5 ಜನ ಅಸಾಲ್ಟ್ ಮಾಡಿದ್ದಾರೆ. 5 ಜನ ಅಲ್ಲೇ ಓಲ್ಡ್ ಹುಬ್ಳಿ ಸುತ್ತಮುತ್ತ ಭಾಗದವರು. 5 ಜನರನ್ನು ಅರೆಸ್ಟ್ ಮಾಡಿ ಅವ್ರನ್ನ ನ್ಯಾಯಾಂಗ ಬಂಧನಕ್ಕಾಗಿ ಜುವೆನೈಲ್ ಹೋಮ್ಗೆ ಕಳಿಸಲಾಗಿದೆ. ಆಲ್ 5 ಅಕ್ಯೂಸ್ಡು ಜುವೆನೈಲೇ, ಅಂದರೆ ನಾಟ್ 18. ಹುಡುಗಿ ಅಪ್ರಾಪ್ತೆ, ಹುಡುಗ ಅಪ್ರಾಪ್ತೆ. ಇದರಲ್ಲಿ ನಾನು ಎಲ್ಲರಿಗೂ ಮನವಿ ಮಾಡ್ಕೊಳ್ಳುವಂಥದ್ದು, ಮಕ್ಕಳೇನಿದ್ದಾರೆ ಅವರು ಭಾಳ ಸೂಕ್ಷ್ಮ ಮನಸ್ಥಿತಿ ಇರುತ್ತೆ. ಅವ್ರುಗಳಿಗೆ ಸರಿಯಾದ ಮಾರ್ಗದರ್ಶನ ನೀಡುವಂಥದ್ದು ಅವಶ್ಯಕತೆ ಇರುತ್ತೆ. ಶಾಲೆಗಳಿಗೆ ಓದಂಥ ಸಂದರ್ಭದಲ್ಲಿ ಯಾರ ಜೊತೆ ಇರ್ತಾರೆ, ಏನು ಕೆಲಸ ಮಾಡ್ತಾರೆ, ಶಾಲೆಗೆ ಹೋಗ್ತಾರಾ ಇಲ್ವಾ, ವಾಪಸ್ ಬರಬೇಕಾದ್ರೆ ಯಾವ ರೂಟಲ್ಲಿ ಬರ್ತಾರೆ, ಯಾರ ಜೊತೆ ಬರ್ತಾರೆ, ಎಲ್ಲಿಗೆ ಹೋಗ್ತಾರೆ, ಅದೆಲ್ಲ ಪ್ರತಿಯೊಂದು ಪೇರೆಂಟ್ಸು ಗಮನಿಸಬೇಕಾಗತ್ತೆ. ಭಾಳಷ್ಟು ಸಂದರ್ಭದಲ್ಲಿ ಪೇರೆಂಟ್ಸ್ದು ತಪ್ಪು ಅಂತ ಹೇಳೋಕ್ಕಾಗಲ್ಲ, ಯಾಕಂದರೆ ಅವ್ರ ಜೀವನ ಕಟ್ಕೊಳ್ಳೋ ಒಂದು ಹೋರಾಟದಲ್ಲಿ ದುಡಿಮೆ ಮಾಡೋಕ್ಕೆ ಹೋಗಿರ್ತಾರೆ. ಅಂಥ ಸಂದರ್ಭದಲ್ಲಿ ಯಾರು ಹೇಳೋರಿಲ್ಲ ಕೇಳೋರಿಲ್ಲ ಅನ್ನಂಗೆ ಆಗ್ಬಿಟ್ಟು ಮಕ್ಕಳು ಭವಿಷ್ಯ ಕೊಡುವಂಥ ಆಲೋಚನೆ ಇಟ್ಕೊಂಡು ಪೇರೆಂಟ್ಸ್ ದುಡಿಲಿಕ್ಕೆ ಹೋಗಿರ್ತಾರೆ, ಆದರೆ ಮಕ್ಕಳು ಭವಿಷ್ಯ ಇಲ್ಲಿ ಮಣ್ಣಾಗಿರುತ್ತೆ. ಹಾಗಾಗಿ ನಾನು ಮನವಿ ಮಾಡುವಂಥದ್ದು ಎಲ್ಲ ಪೋಷಕರಿಗೆ ಮುಖ್ಯವಾಗಿ, ಮತ್ತು ಪ್ರತಿ ಮನೆಯಲ್ಲಿರುವಂಥ ಹಿರಿಯರಿಗೆ ನಾನು ಮನವಿ ಮಾಡುವಂಥದ್ದು, ತಮ್ಮ ಮಕ್ಕಳ ಚಲನವಲನ ಏನಿದೆ ಅನ್ನೋಂಥದ್ದು, ಯಾರ ಜೊತೆ ಸ್ನೇಹ ಮಾಡ್ತಾ ಇದ್ದಾರೆ, ಯಾರ ಜೊತೆ ಓಡಾಡ್ತಾ ಇದ್ದಾರೆ, ದುಡ್ಡು ಕಾಸು ಯಾವ ರೀತಿ ಅವ್ರು ಖರ್ಚು ಮಾಡ್ತಾ ಇದ್ದಾರೆ, ಶಾಲೆಗಳಲ್ಲಿ ಮತ್ತು ಶಾಲೆಯಿಂದ ಹೊರಗೆ, ಅಂದರೆ ಮನೆಯಿಂದ ಹೊರಗಡೆ ಹೋದಂಥ ಸಂದರ್ಭದಲ್ಲಿ ಒಳಗೆ ಬರೋದ್ರೊಳಗೆ ಏನೆಲ್ಲ ಚಟುವಟಿಕೆ ನಡೆಯುತ್ತೆ ಅನ್ನೋಂಥದ್ದು ಸ್ವಲ್ಪ ಗಮನ ಹರಿಸಿ. ಅದೇ ರೀತಿ ಮಕ್ಕಳು ಮನೆಗೆ ಬಂದಂಥ ಸಂದರ್ಭದಲ್ಲಿ ಮತ್ತೆ ಅವ್ರಿಗೆ ಸುಮ್ಮನೆ ರಾತ್ರಿ ಎಲ್ಲ ಹೊರಗಡೆ ಬಿಡೋದು, ಆಟ ಆಡೋಕ್ಕೆ ಬಿಡೋದು, ಆಮೇಲೆ ಎಲ್ಲೋ ಊರು ಸುತ್ತಕ್ಕೆ ಬಿಡೋದು, ಇವೆಲ್ಲ ಮಾಡ್ದಲ್ಲೇ ಸ್ವಲ್ಪ ಕುತ್ಕೊಂಡು ಓದೋದ್ರ ಕಡೆ ಫೋಕಸ್ ಮಾಡೋ ನಿಟ್ಟಿನಲ್ಲಿ ಮಕ್ಕಳನ್ನ ಬೆಳೆಸಬೇಕು, ಮಕ್ಕಳ ಕಡೆ ಗಮನ ಕೊಡಬೇಕು ಅಂತ ಪೋಷಕರಿಗೆ ನಾನು ಮನವಿ ಮಾಡಲಿಕ್ಕೆ ಇಷ್ಟಪಡ್ತೇನೆ.